ನಿಮ್ಮ ವಿಡಿಯೋಗೆ ವ್ಯೂಸ್ ಬರಲಿಲ್ಲ ಅಂದರೆ ಯೂಟ್ಯೂಬ್ ಅಲ್ಗೋರಿದಮ್ ನನ್ನ ವಿಡಿಯೋನ ಪುಷ್ ಮಾಡ್ತಿಲ್ಲ ಅಂತ ನೀವು ಅಂದ್ಕೊಳ್ತೀರಾ. ನನ್ನ ಚಾನಲ್ಗೆ ಅಲ್ಗೋರಿದಮ್ ಸಪೋರ್ಟ್ ಮಾಡ್ತಿಲ್ಲ, ನನ್ನ ವಿಡಿಯೋಗೆ ರೀಚ್ ಬರ್ತಾ ಇಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗೆ ವಿಡಿಯೋ ತೋರಿಸ್ತಾ ಇಲ್ಲ, ಹೀಗೆ ನಿಮಗೂ ಅನಿಸಿರ್ಬೋದು ಸ್ನೇಹಿತರೆ. ಆದರೆ ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಾದರೆ ನಿಮ್ಮ ಕಂಟೆಂಟ್ ಮಾಡುವ ವಿಧಾನವೇ ಬದಲಾಗ್ಬೋದು ಸ್ನೇಹಿತರೆ. ಹಾಗಾದರೆ ಯೂಟ್ಯೂಬ್ ಅಲ್ಗೋರಿದಮ್ ಅಂದರೆ ಏನು, ಯಾರಿಗೆ ಯಾವ ವಿಡಿಯೋ ತೋರಿಸ್ಬೇಕು ಅಂತ ಯೂಟ್ಯೂಬ್ ಹೇಗೆ ನಿರ್ಧರಿಸುತ್ತೆ, ಡಿಸೈಡ್ ಮಾಡುತ್ತೆ. ಕೆಲವು ವಿಡಿಯೋಗೆ ವ್ಯೂಸ್ ಬರ್ತವೆ, ಕೆಲವು ವಿಡಿಯೋಗೆ ವ್ಯೂಸ್ ಯಾಕೆ ಬರೋದಿಲ್ಲ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ಕಂಪ್ಲೀಟ್ ನೋಡಿ ಸ್ನೇಹಿತರೆ. ನಾವು ಶುರು ಮಾಡಿರುವ ಯೂಟ್ಯೂಬ್ ರೂಲ್ಸ್, ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಕಂಪ್ಲೀಟ್ ಸಿರೀಸ್ನ ಇದು 3ನೇ ಎಪಿಸೋಡ್. ಈ ಸಿರೀಸ್ನಲ್ಲಿ ಯೂಟ್ಯೂಬ್ನ ರೂಲ್ಸ್ ಮತ್ತು ಪಾಲಿಸೀಸ್ ಮಾತ್ರವಲ್ಲ, ಯೂಟ್ಯೂಬ್ ಕ್ರಿಯೇಟರ್ ಆಗಿ ಯೂಟ್ಯೂಬ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಕೂಡ ಸರಳವಾಗಿ ಇಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡುತ್ತೆ. ಮೊದಲಿಗೆ ಒಂದು ವಿಷಯ ತಿಳಿದುಕೊಳ್ಬೇಕು, ಯೂಟ್ಯೂಬ್ ಅಲ್ಗೋರಿದಮ್ ಅಂದರೆ ಒಂದೇ ಒಂದು ಅಲ್ಗೋರಿದಮ್ ಅಲ್ಲ. ಯೂಟ್ಯೂಬ್ನಲ್ಲಿ ಹೋಮ್ ಪೇಜು, ಸಜೆಸ್ಟೆಡ್ ವಿಡಿಯೋಸು, ಶಾರ್ಟ್ ಫೀಡು ಮತ್ತು ಸರ್ಚ್ ಇವೆಲ್ಲದರಲ್ಲೂ ವಿಡಿಯೋಸ್ ತೋರಿಸೋ ವಿಧಾನ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ ನೀವು ಯೂಟ್ಯೂಬ್ ಹೋಮ್ ಪೇಜ್ ತೆರೆದಾಗ ಕಾಣಿಸೋ ವಿಡಿಯೋಸ್ ನಿಮ್ಮ ಸ್ನೇಹಿತನ ಹೋಮ್ ಪೇಜ್ನಲ್ಲಿ ಅದೇ ರೀತಿ ಇರಬೇಕೆಂದಿಲ್ಲ. ಏಕೆಂದರೆ ಯೂಟ್ಯೂಬ್ ಪ್ರತಿಯೊಬ್ಬ ವ್ಯಕ್ತಿಯ ಆಸಕ್ತಿ ಮತ್ತು ಅವ್ರ ಹಿಂದೆ ನೋಡಿರುವಂಥ ವಿಡಿಯೋಸನ್ನು ಗಮನಿಸುತ್ತೆ. ಅದರ ಆಧಾರದ ಮೇಲೆ ವಿಡಿಯೋಸನ್ನು ಅವರಿಗೆ ತೋರಿಸುತ್ತೆ. ಹಾಗಾಗಿ ಈ ವಿಡಿಯೋಗೆ 10 ಲಕ್ಷ ವ್ಯೂಸ್ ಬಂದಿದೆ, ಆದ್ದರಿಂದ ಎಲ್ಲರಿಗೂ ಇದೇ ವಿಡಿಯೋ ಮೊದಲು ತೋರಿಸ್ಬಿಡೋಣ ಅಂತ ಯೂಟ್ಯೂಬ್ ಕೆಲಸ ಮಾಡೋದಿಲ್ಲ ಸ್ನೇಹಿತರೆ. ಹಾಗಾದರೆ ಯೂಟ್ಯೂಬ್ ಅಲ್ಗೋರಿದಮ್ನ ಮುಖ್ಯ ಕೆಲಸ ಏನು, ಇದು ಕೂಡ ನಾವು ತಿಳಿಬೇಕು. ಯೂಟ್ಯೂಬ್ ಹೇಳುವ ಪ್ರಕಾರ ರಿಕಮೆಂಡೇಶನ್ ಸಿಸ್ಟಮ್ನ ಮುಖ್ಯ ಉದ್ದೇಶ 2. ಮೊದಲನೇದು, ಪ್ರತಿಯೊಬ್ಬ ವ್ಯೂವರ್ಸ್ಗೆ ಅವರು ನೋಡಲು ಇಷ್ಟಪಡುವ ವಿಡಿಯೋಸ್ ಹುಡುಕಿ ಕೊಡೋದು. ಎರಡನೇದು, ವ್ಯೂವರ್ಸ್ಗೆ ಒಳ್ಳೆಯ ಅನುಭವ ಸಿಗುವಂತೆ ಮಾಡೋದು ಸ್ನೇಹಿತರೆ. ಅಂದರೆ ಅಲ್ಗೋರಿದಮ್ ಈ ಕ್ರಿಯೇಟರ್ಗೆ ಹೇಗೆ ಹೆಚ್ಚು ವ್ಯೂಸ್ ಕೊಡಬೇಕು ಅಂತ ಯೋಚಿಸೋದಿಲ್ಲ. ಅದರ ಬದಲು ಸ್ನೇಹಿತರೆ ಈ ವ್ಯೂವರ್ಸ್ಗೆ ಈಗ ಯಾವ ವಿಡಿಯೋ ಇಷ್ಟ ಆಗ್ಬೋದು ಅಥವಾ ಉಪಯೋಗವಾಗಬಹುದು ಅಂತ ನೋಡುತ್ತೆ. ಅಲ್ಗೋರಿದಮ್ ವ್ಯೂವರ್ನಿಂದ ಕಲಿಯುತ್ತೆ. ಇಲ್ಲಿ ಕ್ರಿಯೇಟರ್ಗಿಂತ ವ್ಯೂವರ್ ತುಂಬ ಮುಖ್ಯ. ನೀವು ಯೂಟ್ಯೂಬ್ನಲ್ಲಿ ಯಾವ ವಿಡಿಯೋಸ್ ನೋಡ್ತೀರಿ, ಯಾವ ಟಾಪಿಕ್ ಸರ್ಚ್ ಮಾಡ್ತೀರಿ, ಯಾವ ವಿಡಿಯೋಸ್ಗೆ ಲೈಕ್ ಮಾಡ್ತೀರಿ, ಯಾವ ವಿಡಿಯೋಸನ್ನು ಸ್ಕಿಪ್ ಮಾಡ್ತೀರಾ, ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ, ಯಾವ ವಿಡಿಯೋಸನ್ನು ಹೆಚ್ಚು ಸಮಯ ನೋಡ್ತೀರಿ, ಯಾವ ಕಂಟೆಂಟ್ಗೆ ನಾಟ್ ಇಂಟ್ರೆಸ್ಟೆಡ್ ಅಂತ ಕೊಡ್ತೀರಿ, ಇಂಥ ಹಲವಾರು ವಿಷಯಗಳನ್ನು ಯೂಟ್ಯೂಬ್ ಗಮನಿಸುತ್ತೆ ಸ್ನೇಹಿತರೆ. ಇದರ ಮೂಲಕ ನಿಮ್ಮ ಆಸಕ್ತಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೆ. ಉದಾಹರಣೆಗೆ ನೀವು ಪ್ರತಿದಿನ ಕ್ಯಾಮ್ರಾ ರಿವ್ಯೂಸ್ ನೋಡ್ತೀರಾ ಅಂತ ಅಂದ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ ನಿಮಗೆ ಕ್ಯಾಮ್ರಾ, ಮೈಕ್ರೋಫೋನು, ವಿಡಿಯೋ ಎಡಿಟಿಂಗು ಮತ್ತು ಕಂಟೆಂಟ್ ಕ್ರಿಯೇಟರ್ಗೆ ಸಂಬಂಧಿಸಿದ ವಿಡಿಯೋಸ್ ಹೆಚ್ಚು ತೋರಿಸ್ಬೋದು ಸ್ನೇಹಿತರೆ. ಅಂದರೆ ಅಲ್ಗೋರಿದಮ್ ನಿಮ್ಮನ್ನು ವೈಯಕ್ತಿಕವಾಗಿ ಗುರುತಿಸಿದೆ ಅನ್ನೋದಕ್ಕಿಂತ ನೀವು ಏನು ನೋಡುತ್ತೀರಿ ಅನ್ನೋದರಿಂದ ನಿಮ್ಮ ಆಸಕ್ತಿಯನ್ನು ಕಲಿಯುತ್ತೆ ಸ್ನೇಹಿತರೆ. ಇನ್ನು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಏನಾಗುತ್ತೆ, ಈಗ ಇದನ್ನು ನಾವು ಕ್ರಿಯೇಟರ್ನ ದೃಷ್ಟಿಯಿಂದ ನೋಡೋಣ ಸ್ನೇಹಿತರೆ. ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಈ ವಿಡಿಯೋಗೆ 1 ಲಕ್ಷ ವ್ಯೂಸ್ ಕೊಡೋಣ ಅಂತ ಯೂಟ್ಯೂಬ್ ನಿರ್ಧಾರ ಮಾಡೋದಿಲ್ಲ ಸ್ನೇಹಿತರೆ. ನಿಮ್ಮ ವಿಡಿಯೋ ಒಬ್ಬ ವ್ಯೂವರ್ಸ್ಗೆ ತೋರಿಸಿದಾಗ ಅವರು ಅದನ್ನು ಕ್ಲಿಕ್ ಮಾಡ್ತಾರಾ ಅಥವಾ ಇಗ್ನೋರ್ ಮಾಡ್ತಾರಾ, ನಾಟ್ ಇಂಟ್ರೆಸ್ಟೆಡ್ ಅಂತ ಕೊಡ್ತಾರಾ, ವಿಡಿಯೋ ನೋಡಲು ಶುರು ಮಾಡಿದ ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾರಾ, ವಿಡಿಯೋ ನೋಡಿದ ನಂತರ ಅವರಿಗೆ ಕಂಟೆಂಟ್ ಇಷ್ಟ ಆಯ್ತಾ, ಈ ರೀತಿ ವಿಡಿಯೋ ಅಪ್ಲೋಡ್ ಆದಮೇಲೆ ಇಂಥ ವ್ಯೂವರ್ ರೆಸ್ಪಾನ್ಸ್ಗಳನ್ನು ಯೂಟ್ಯೂಬ್ ಗಮನಿಸುತ್ತೆ ಸ್ನೇಹಿತರೆ. ಇನ್ನು ಅಲ್ಗೋರಿದಮ್ ಮುಖ್ಯವಾಗಿ ಯಾವ ವಿಷಯಗಳನ್ನು ನೋಡುತ್ತೆ ಅಂದರೆ ಯೂಟ್ಯೂಬ್ ವಿಡಿಯೋ ಪರ್ಫಾರ್ಮೆನ್ಸನ್ನು ಮುಖ್ಯವಾಗಿ 3 ವಿಷಯಗಳಾಗಿ ನೋಡ್ಬೋದು ಸ್ನೇಹಿತರೆ. ಮೊದಲನೇದು ಅಪೀಲ್, ಅಂದರೆ ಜನರು ನಿಮ್ಮ ವಿಡಿಯೋ ನೋಡಲು ಕ್ಲಿಕ್ ಮಾಡ್ತಾರಾ, ಇದು ನೋಡುತ್ತೆ. ಎರಡನೇದು ಎಂಗೇಜ್ಮೆಂಟ್, ವಿಡಿಯೋ ಶುರು ಮಾಡಿದ ನಂತರ ಎಷ್ಟು ಸಮಯ ನೋಡ್ತಾರೆ, ಎಷ್ಟು ಭಾಗ ನೋಡ್ತಾರೆ. ಮೂರನೇದು ಸ್ಯಾಟಿಸ್ಫ್ಯಾಕ್ಷನ್, ವಿಡಿಯೋ ನೋಡಿದ ನಂತರ ಅವರಿಗೆ ಕಂಟೆಂಟ್ ಇಷ್ಟ ಆಯ್ತಾ, ಅದು ಅವರಿಗೆ ಉಪಯೋಗ ಆಯ್ತಾ. ಸೊ ಹಾಗಾಗಿ ಸರಳವಾಗಿ ಹೇಳೋದಾದರೆ ಸ್ನೇಹಿತರೆ, ಕ್ಲಿಕ್ ಮತ್ತು ವಾಚ್ ಟೈಮ್ ಮಾತ್ರ ಸಾಕಾಗೋದಿಲ್ಲ, ವ್ಯೂವರ್ಗೆ ವಿಡಿಯೋ ಇಷ್ಟ ಆಗುವುದು ಕೂಡ ಇಲ್ಲಿ ಮುಖ್ಯ ಆಗಿರುತ್ತೆ. ಇನ್ನು ಥಂಬ್ನೇಲ್ ಮತ್ತು ಟೈಟಲ್ ಯಾಕೆ ಮುಖ್ಯ ನೋಡಿ ಸ್ನೇಹಿತರೆ. ನಿಮ್ಮ ವಿಡಿಯೋ ಒಬ್ಬರಿಗೆ ರಿಕಮೆಂಡ್ ಆಯಿತು ಅಂದ್ಕೊಳ್ಳಿ, ಆಗ ಅವರು ಮೊದಲು ಥಂಬ್ನೇಲ್ ನೋಡ್ತಾರೆ, ನಂತರ ಟೈಟಲ್ ಓದ್ತಾರೆ ಸ್ನೇಹಿತರೆ. ಅವರಿಗೆ ಈ ವಿಡಿಯೋ ನಾನು ನೋಡಬೇಕು ಅಂತ ಅನಿಸಿದರೆ ಕ್ಲಿಕ್ ಮಾಡ್ಬೋದು. ಇದು ಒಳ್ಳೆ ಸಿಗ್ನಲ್ ಕೂಡ ಆಗ್ಬೋದು. ಆದರೆ ಇಲ್ಲಿ ಒಂದು ತಪ್ಪು ನೀವು ಮಾಡಬಾರ್ದು. ಥಂಬ್ನೇಲ್ನಲ್ಲಿ ಒಂದು ವಿಷಯ ತೋರಿಸಿ ವಿಡಿಯೋ ಒಳಗಡೆ ಸಂಪೂರ್ಣ ಬೇರೆ ವಿಷಯ ಇದ್ದರೆ ವ್ಯೂವರ್ ಕ್ಲಿಕ್ ಮಾಡಿದರೂ ಬೇಗನೆ ವಿಡಿಯೋನಿಂದ ಹೊರಗೆ ಹೋಗ್ಬೋದು. ಹಾಗಾಗಿ ಕ್ಲಿಕ್ ಮಾಡಿಸುವಂಥ ಥಂಬ್ನೇಲ್ ಮಾತ್ರ ಮಾಡಬೇಡಿ.
ವಿಡಿಯೋ ನೋಡಬೇಕು ಅನ್ನಿಸುವಂತೆ ತಮ್ನೇಲ್ ಮಾಡಿ. ಅಂದರೆ ತಮ್ನೇಲ್ನಲ್ಲಿ ಏನು ವಿಷಯ ಇದೆಯೋ ವಿಡಿಯೋ ಒಳಗೂ ಅದೇ ವಿಷಯ ಇರಬೇಕು. ಇದು ಮಾತ್ರ ನೀವು ನೆನಪಿಡಿ. ಇನ್ನು ಇಲ್ಲಿ ವಾಚ್ ಟೈಮ್ ಮಾತ್ರವೇ ಮುಖ್ಯನಾ? ಇದು ತುಂಬ ಜನ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ. ವಾಚ್ ಟೈಮ್ ಜಾಸ್ತಿ ಇದ್ದರೆ ವಿಡಿಯೋ ವೈರಲ್ ಆಗುತ್ತಾ? ಯಾಕಂದರೆ ತುಂಬ ಜನ ಹೇಳ್ತಾರೆ ವಾಚ್ ಟೈಮ್ ಜಾಸ್ತಿ ಇದ್ದರೆ ವಿಡಿಯೋ ವೈರಲ್ ಆಗುತ್ತೆ ಅಂತ. ಸರಳ ಉತ್ತರ, ವಾಚ್ ಟೈಮ್ ಮುಖ್ಯ, ಆದರೆ ವಾಚ್ ಟೈಮ್ ಮಾತ್ರ ಎಲ್ಲವೂ ಮುಖ್ಯ ಅಲ್ಲ. ಯೂಟ್ಯೂಬ್ ವಿಡಿಯೋ ಆವ್ರೇಜ್ ವ್ಯೂ ಡ್ಯೂರೇಷನ್ ಮತ್ತು ಆವ್ರೇಜ್ ಪರ್ಸೆಂಟೇಜ್ ವ್ಯೂಡ್ನಂತಹ ಎಂಗೇಜ್ಮೆಂಟ್ ಸಿಗ್ನಲ್ಸ್ಗಳನ್ನು ಕೂಡ ನೋಡುತ್ತೆ ಸ್ನೇಹಿತರೆ. ಉದಾಹರಣೆಗೆ ಒಂದು 10 ನಿಮಿಷದ ವಿಡಿಯೋ ಇದೆ, ಜನರು ಅದರಲ್ಲಿ ಸರಾಸರಿ 8 ನಿಮಿಷ ವಿಡಿಯೋ ನೋಡ್ತಿದ್ದಾರೆ. ಇದು ಒಳ್ಳೆಯ ಎಂಗೇಜ್ಮೆಂಟ್ ಆಗಿರ್ಬೋದು. ಇನ್ನೊಂದು ವಿಡಿಯೋ 20 ನಿಮಿಷದಿದೆ, ಆದರೆ ಜನರು ಕೇವಲ 1 ನಿಮಿಷ ನೋಡಿ ವಿಡಿಯೋದಿಂದ ಹೊರಗೆ ಹೋಗ್ತಿದ್ದಾರೆ. ಹಾಗಾಗಿ ವಿಡಿಯೋ ದೊಡ್ಡದಾಗಿದ್ದರೆ ಸಾಕಾಗೋದಿಲ್ಲ. ವೀವರ್ ವಿಡಿಯೋನಲ್ಲಿ ಎಷ್ಟು ಸಮಯ ಉಳಿಯುತ್ತಾರೆ ನೋಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಇನ್ನು ವಿಡಿಯೋಗೆ ಲೈಕ್ಸ್ ಮತ್ತು ಕಮೆಂಟ್ಸ್ ಮುಖ್ಯನಾ? ಉತ್ತರ ಸ್ನೇಹಿತರೆ, ಇಲ್ಲ. ಲೈಕ್ಸ್ ಮತ್ತು ಕಮೆಂಟ್ಸ್ ಕೂಡ ಸಿಗ್ನಲ್ಸ್ ಆಗಿರಬಹುದು, ಆದರೆ 100 ಲೈಕ್ಸ್ ಬಂದರೆ ಯೂಟ್ಯೂಬ್ ಹೆಚ್ಚು ವ್ಯೂಸ್ ಕೊಡುತ್ತೆ ಅಂತ ಸರಳವಾದ ಫಾರ್ಮುಲಾ ಅಲ್ಲ. ಯೂಟ್ಯೂಬ್ ಹಲವಾರು ಸಿಗ್ನಲ್ಸ್ಗಳನ್ನು ಒಟ್ಟಿಗೆ ನೋಡುತ್ತೆ ಸ್ನೇಹಿತರೆ. ಲೈಕ್ಸು, ಶೇರ್ಸು, ಡಿಸ್ಲೈಕ್ಸು, ನಾಟ್ ಇಂಟ್ರೆಸ್ಟೆಡ್, ಫೀಡ್ಬ್ಯಾಕು, ಸ್ಯಾಟಿಸ್ಫ್ಯಾಕ್ಷನ್ ಸರ್ವೇಸ್, ಹೀಗೆ ವ್ಯೂವರ್ಸ್ಗೆ ಕಂಟೆಂಟ್ ಹೇಗೆ ಅನಿಸುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ಬೋದು. ಹಾಗಾಗಿ ಕಮೆಂಟ್ಸ್ ಪಡೆಯೋಕೆ ಅಂತ ವಿಡಿಯೋ ಮಾಡಬೇಡಿ, ವ್ಯೂವರ್ಸ್ಗೆ ನಿಜವಾಗಿಯೂ ಉಪಯೋಗವಾಗುವಂಥ ಕಂಟೆಂಟ್ ಮಾಡಿ ಸ್ನೇಹಿತರೆ. ಇನ್ನೊಂದು ಪ್ರಶ್ನೆ, ಸಬ್ಸ್ಕ್ರೈಬರ್ಸ್ ಇದ್ದರೆ ಮಾತ್ರ ವ್ಯೂಸ್ ಬರುತ್ತಾವ? ಇದು ಕೂಡ ಒಂದು ದೊಡ್ಡ ಮಿತ್ ಸ್ನೇಹಿತರೆ. ಇದು ತಪ್ಪು ಕಲ್ಪನೆ. ಒಂದು ಚಾನಲ್ಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರೆ ಪ್ರತಿ ವಿಡಿಯೋಸ್ಗೂ 1 ಲಕ್ಷ ವ್ಯೂಸ್ ಬರಬೇಕು ಅನ್ನೋ ರೂಲ್ ಇಲ್ಲ. ಅದೇ ರೀತಿ 10,000 ಸಬ್ಸ್ಕ್ರೈಬರ್ಸ್ ಇರುವ ಚಾನಲ್ಸ್ನ ವಿಡಿಯೋಸ್ಗೆ 5 ಲಕ್ಷ ವ್ಯೂಸ್ ಕೂಡ ಬರಬಹುದು. ಯಾಕೆ? ಯೂಟ್ಯೂಬ್ ಕೇವಲ ಸಬ್ಸ್ಕ್ರೈಬರ್ಸ್ ಕೌಂಟ್ ನೋಡಿ ವಿಡಿಯೋಸ್ ತೋರಿಸೋದಿಲ್ಲ ಸ್ನೇಹಿತರೆ. ವ್ಯೂವರ್ಸ್ಗೆ ಆ ವಿಡಿಯೋ ಇಷ್ಟ ಆಗುತ್ತಾ, ಅವರು ಅದನ್ನು ನೋಡ್ತಾರ, ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಇವೆಲ್ಲವೂ ಮುಖ್ಯ. ಹಾಗಾಗಿ ಸಬ್ಸ್ಕ್ರೈಬರ್ಸ್ ಸಂಖ್ಯೆಗಿಂತ ವ್ಯೂವರ್ಸ್ನ ಆಸಕ್ತಿ ಮತ್ತು ವಿಡಿಯೋಸ್ಗೆ ಅವರ ರೆಸ್ಪಾನ್ಸ್ ಕೂಡ ಮುಖ್ಯ. ಇನ್ನು ಯೂಟ್ಯೂಬ್ ಹೋಮ್ ಪೇಜ್ ಹೇಗೆ ಕೆಲಸ ಮಾಡುತ್ತೆ? ನೀವು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದಾಗ ಕಾಣಿಸುವ ಹೋಮ್ ಪೇಜ್ ಅದು ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ ಸ್ನೇಹಿತರೆ. ಯೂಟ್ಯೂಬ್ ಹೋಮ್ ಪೇಜ್ನಲ್ಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ವಿಡಿಯೋಸ್ ರಿಕಮೆಂಡ್ ಮಾಡ್ಬೋದು. ಇದರಲ್ಲಿ ನಿಮ್ಮ ವಾಚ್ ಹಿಸ್ಟ್ರಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಉದಾಹರಣೆಗೆ ನೀವು ಕಳೆದ 1 ವಾರದಿಂದ ಸ್ಮಾರ್ಟ್ಫೋನ್ ವಿಡಿಯೋಸ್ ಹೆಚ್ಚು ನೋಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಸ್ನೇಹಿತ ಫುಟ್ಬಾಲ್ ವಿಡಿಯೋಸ್ಗಳನ್ನು ಹೆಚ್ಚು ನೋಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಆಗ ನೀವಿಬ್ಬರು ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮಗೆ ಸ್ಮಾರ್ಟ್ಫೋನ್ ವಿಡಿಯೋಸ್ ಹೆಚ್ಚು ಕಾಣ್ಬೋದು, ನಿಮ್ಮ ಸ್ನೇಹಿತನಿಗೆ ಫುಟ್ಬಾಲ್ ವಿಡಿಯೋಸ್ ಕೂಡ ಹೆಚ್ಚು ಕಾಣ್ಬೋದು. ಅಂದರೆ ಯೂಟ್ಯೂಬ್ ಎಲ್ಲರಿಗೂ ಒಂದೇ ರೀತಿಯ ವಿಡಿಯೋಸ್ ತೋರಿಸೋದಿಲ್ಲ. ಈ ವ್ಯೂವರ್ಸ್ಗೆ ಯಾವ ವಿಡಿಯೋ ಇಷ್ಟ ಆಗ್ಬೋದು ಅನ್ನೋದನ್ನು ನೋಡುತ್ತೆ. ಅದೇ ರೀತಿ ಹೋಮ್ ಪೇಜ್ನಲ್ಲಿ ವಿಡಿಯೋ ಕಾಣ್ತವೆ ಸ್ನೇಹಿತರೆ. ಇನ್ನು ಸಜೆಸ್ಟೆಡ್ ಮತ್ತು ಅಪ್ ನೆಕ್ಸ್ಟ್ ಹೇಗೆ ಕೆಲಸ ಮಾಡುತ್ತೆ? ನೀವು ಒಂದು ವಿಡಿಯೋ ನೋಡ್ತಿದ್ದೀರಿ, ಅದರ ಪಕ್ಕದಲ್ಲಿ ಅಥವಾ ಕೆಳಗಡೆ ಅಥವಾ ವಿಡಿಯೋ ಮುಗಿದ ನಂತರ ಸಜೆಸ್ಟೆಡ್ ಅಥವಾ ಅಪ್ ನೆಕ್ಸ್ಟ್ ವಿಡಿಯೋಸ್ ಬರ್ತವೆ. ಇಲ್ಲಿ ನೀವು ಈಗ ನೋಡುತ್ತಿರೋ ವಿಡಿಯೋ ಕೂಡ ಮುಖ್ಯ. ಅದರ ಜೊತೆಗೆ ಸ್ನೇಹಿತರೆ ನಿಮ್ಮ ಹಿಂದಿನ ವ್ಯೂವಿಂಗ್ ಹಿಸ್ಟ್ರಿ ಏನಿದೆ ಮತ್ತು ನಿಮ್ಮ ಆಸಕ್ತಿಯನ್ನು ಯೂಟ್ಯೂಬ್ ಗಮನಿಸುತ್ತೆ. ಉದಾಹರಣೆಗೆ ನೀವು ಯೂಟ್ಯೂಬ್ ಮಾನಿಟೈಸೇಷನ್ ಬಗ್ಗೆ ಒಂದು ವಿಡಿಯೋ ನೋಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಆಮೇಲೆ ನಿಮಗೆ YPP, ಎಲಿಜಿಬಿಲಿಟಿ, ಆ್ಯಡ್ಸೆನ್ಸು, ಮಾನಿಟೈಸೇಷನ್ ಪಾಲಿಸಿ ಇಂಥ ವಿಡಿಯೋಸ್ ಸಜೆಸ್ಟ್ ಆಗ್ಬೋದು. ಏಕೆಂದರೆ ನೀವು ಈಗ ಏನು ನೋಡ್ತಿದ್ದೀರಿ ಮತ್ತು ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ಯೂಟ್ಯೂಬ್ ಗಮನಿಸುತ್ತೆ. ಅದರ ಪ್ರಕಾರ ನಿಮ್ಮ ವಿಡಿಯೋ ಕಾಣ್ತವೆ ಸ್ನೇಹಿತರೆ ನಿಮಗೆ. ಈಗ ಯೂಟ್ಯೂಬ್ ಸರ್ಚ್ ಬಗ್ಗೆ ನೋಡೋಣ ಸ್ನೇಹಿತರೆ. ಸೊ ಇಲ್ಲಿ ಸ್ನೇಹಿತರೆ ಸರ್ಚ್ ಅಲ್ಗೋರಿದಮ್ ಬೇರೆ ಇದೆ. ನೀವು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಹೇಗೆ ಪಡೆಯೋದು ಅಂತ ಸರ್ಚ್ ಮಾಡಿದಾಗ ಹೆಚ್ಚು ವ್ಯೂಸ್ ಇರುವಂಥ ವಿಡಿಯೋ ಮಾತ್ರ ಮೇಲಕ್ಕೆ ಬರುತ್ತೆ ಅಂತಲ್ಲ ಸ್ನೇಹಿತರೆ. ಯೂಟ್ಯೂಬ್ ಸರ್ಚ್ನಲ್ಲಿ ಮುಖ್ಯವಾಗಿ ರಿಲಿವೆನ್ಸ್, ಎಂಗೇಜ್ಮೆಂಟ್ ಮತ್ತು ಕ್ವಾಲಿಟಿ, ಯೂಟ್ಯೂಬ್ ಇಂಥ ವಿಷಯಗಳನ್ನು ನೋಡುತ್ತೆ. ಅಂದರೆ ನೀವು ಸರ್ಚ್ ಮಾಡಿದ ವಿಷಯಕ್ಕೆ ನಿಮ್ಮ ವಿಡಿಯೋ ಎಷ್ಟು ಸಂಬಂಧಿಸಿದೆ ಅನ್ನೋದು ಮುಖ್ಯ. ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು ಹಾಗೆ ವಿಡಿಯೋ ಕಂಟೆಂಟ್ ಕೂಡ ಸರ್ಚ್ ಕ್ವೆರಿಗೆ ಸಂಬಂಧ ಹೊಂದಿರಬೇಕು. ಹಾಗಾಗಿ ಸರ್ಚ್ನಲ್ಲಿ ವಿಡಿಯೋ ಬರಬೇಕು ಅಂತ ವಿಡಿಯೋ ಮಾಡುವಾಗ ಜನರು ಏನು ಸರ್ಚ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಹಾಗಾದರೆ ಇದಕ್ಕೆ SEO ಮಾತ್ರ ಇದ್ದರೆ ಸಾಕ ಅಂತ ಪ್ರಶ್ನೆ ಮೂಡ್ಬೋದು. ಇಲ್ಲ, SEO ಮಾತ್ರ ಇಲ್ಲ ಸ್ನೇಹಿತರೆ. ನೀವು ಟೈಟಲ್ನಲ್ಲಿ ಕೀವರ್ಡ್ ಹಾಕಿದ್ದೀರಿ, ಡಿಸ್ಕ್ರಿಪ್ಷನ್ನಲ್ಲಿ ಕೀವರ್ಡ್ ಹಾಕಿದ್ದೀರಿ, ಟ್ಯಾಗ್ಸ್ ಕೂಡ ಹಾಕಿದ್ದೀರಿ. ಆದರೆ ವಿಡಿಯೋ ನೋಡಿದ ವ್ಯೂವರ್ಸ್ಗೆ ಕಂಟೆಂಟ್ ಉಪಯೋಗ ಆಗಲಿಲ್ಲ ಅಂದರೆ SEO ಮಾತ್ರ ಸಾಕಾಗೋದಿಲ್ಲ ಸ್ನೇಹಿತರೆ. ಯೂಟ್ಯೂಬ್ ಸರ್ಚ್ನಲ್ಲಿ ರಿಲಿವೆನ್ಸ್ ಜೊತೆಗೆ ಎಂಗೇಜ್ಮೆಂಟ್ ಮತ್ತು ಕ್ವಾಲಿಟಿ ಕೂಡ ಮುಖ್ಯ ಆಗಿರುತ್ತೆ. ಹಾಗಾಗಿ SEO ಮಾಡಿ, ಆದರೆ SEOಗಾಗಿ ವ್ಯೂವರ್ನನ್ನು ಮೋಸ ಮಾಡಬೇಡಿ. ಇನ್ನು ಒಂದು ವಿಡಿಯೋಗೆ ವ್ಯೂಸ್ ಕಡಿಮೆ ಬಂದರೆ
ಚಾನಲ್ ಕತೆ ಮುಗೀತಾ? ಇದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಸ್ನೇಹಿತರೆ, ಡೌಟ್ ಕೂಡ ಇರುತ್ತೆ. ನೋಡಿ, ಒಂದು ವಿಡಿಯೋಗೆ ಕಡಿಮೆ ವ್ಯೂಸ್ ಬಂದ್ರೆ ಯೂಟ್ಯೂಬ್ ನನ್ನ ಚಾನಲ್ಗೆ ಶಾಡೋ ಬ್ಯಾನ್ ಹಾಕಿದೆ ಅಂತ ತಕ್ಷಣ ಅಂದ್ಕೊಳ್ಬೇಡಿ ಸ್ನೇಹಿತರೆ. ಒಂದು ವಿಡಿಯೋ ಚೆನ್ನಾಗಿ ಪರ್ಫಾರ್ಮ್ ಆಗಲಿಲ್ಲ ಅನ್ನೋ ಮಾತ್ರಕ್ಕೆ ನಿಮ್ಮ ಚಾನಲ್ ಎಲ್ಲ ವಿಡಿಯೋಸ್ಗೂ ಆಟೋಮೆಟಿಕ್ ಪೆನಾಲ್ಟಿ ಬೀಳುತ್ತೆ ಅನ್ನೋದು ಸರಿಯಲ್ಲ. ಮುಖ್ಯವಾಗಿ ಆ ವಿಡಿಯೋಸ್ ಯಾರಿಗೆ ತೋರಿಸಲಾಯ್ತು, ಅವ್ರು ಹೇಗೆ ರೆಸ್ಪಾಂಡ್ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಮುಖ್ಯ ಇರುತ್ತೆ. ಆದ್ರೆ ನಿಮ್ಮ ವಿಡಿಯೋವನ್ನು ಆಡಿಯನ್ಸ್ ನಿರಂತರವಾಗಿ ಇಗ್ನೋರ್ ಮಾಡ್ತಿದ್ರೆ ಅದು ನಿಮ್ಮ ಲಾಂಗ್ ಟರ್ಮ್ ಆಡಿಯನ್ಸ್ ರೆಸ್ಪಾನ್ಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನೊಂದು ಮುಖ್ಯ ವಿಷಯ, ಇಲ್ಲಿ ಕಾಂಪಿಟೇಷನ್ ಕೂಡ ಇದೆ. ನಿಮ್ಮ ವಿಡಿಯೋ ಚೆನ್ನಾಗಿದೆ ಅಂದ್ರೆ ಅದು ಮಾತ್ರ ಸಾಕಾಗಲ್ಲ, ನಿಮ್ಮ ಟಾಪಿಕ್ಗೆ ಸಂಬಂಧಿಸಿದ ಬೇರೆ ವಿಡಿಯೋಸ್ ಕೂಡ ಯೂಟ್ಯೂಬ್ ನಲ್ಲಿ ಇರ್ತವೆ. ವೀವರ್ ನಿಮ್ಮ ವಿಡಿಯೋ ಮಾತ್ರ ನೋಡ್ಬೇಕೆಂದಿಲ್ಲ ಅಂದ್ರೆ ಅದೇ ಟಾಪಿಕ್ ನ ಇನ್ನೊಂದು ವಿಡಿಯೋ ಕೂಡ ಅವ್ರು ನೋಡ್ಬೋದು. ಅಂದ್ರೆ ನಿಮ್ಮ ಟಾಪಿಕ್ ಪ್ರಕಾರ 100 ವಿಡಿಯೋಸ್ ಇದ್ರೆ ಆ ವಿಡಿಯೋಗಳ ಜೊತೆ ನಿಮ್ಮ ವಿಡಿಯೋ ಕೂಡ ವೀವರ್ನ ಗಮನಕ್ಕಾಗಿ ಸ್ಪರ್ಧಿಸುತ್ತೆ. ಆದ್ರಿಂದ ಕೆಲವೊಮ್ಮೆ ನಿಮ್ಮ ವಿಡಿಯೋ ಮ್ಯಾಟ್ರಿಕ್ಸ್ ಚೆನ್ನಾಗಿದ್ರು ಅದೇ ಟಾಪಿಕ್ ನಲ್ಲಿ ಇನ್ನೂ ಸ್ಟ್ರಾಂಗ್ ವಿಡಿಯೋಸ್ ಇದ್ರೆ ನಿಮ್ಮ ವಿಡಿಯೋಗೆ ಇಂಪ್ರೆಷನ್ ಕಡಿಮೆ ಆಗ್ಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಟಾಪಿಕ್ ಇಂಟ್ರೆಸ್ಟ್ ಕೂಡ ತುಂಬಾ ಮುಖ್ಯ ಇದೆ. ಒಂದು ಟಾಪಿಕ್ ಅನ್ನ 1 ಕೋಟಿ ಜನರು ನೋಡಲು ಆಸಕ್ತಿ ಹೊಂದಿದ್ದಾರೆ, ಇನ್ನೊಂದು ಟಾಪಿಕ್ ಅನ್ನ ಕೇವಲ 1 ಲಕ್ಷ ಜನರು ನೋಡಲು ಆಸಕ್ತಿ ಹೊಂದಿದ್ದಾರೆ. ಸೊ ಹಾಗಾಗಿ ಮೊದಲ ಟಾಪಿಕ್ಗೆ ಸಹಜವಾಗಿ ಆಡಿಯನ್ಸ್ ದೊಡ್ಡದಾಗಿರುತ್ತೆ. ಇದನ್ನ ನಾವು ಟಾಪಿಕ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಕೆಲವೊಮ್ಮೆ ನಿಮ್ಮ ವಿಡಿಯೋಗೆ ವ್ಯೂಸ್ ಕಡಿಮೆ ಬಂದ್ರೆ ಅಲ್ಗೋರಿದಮ್ ನಮ್ಮನ್ನ ಇಗ್ನೋರ್ ಮಾಡ್ತಿದೆ ಅಂತ ಅನ್ಕೊಳ್ಬೇಡಿ. ನೀವು ಆಯ್ಕೆ ಮಾಡಿರುವ ಟಾಪಿಕ್ಗೆ ಎಷ್ಟು ಜನರಿಗೆ ಆಸಕ್ತಿ ಇದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗಿರುತ್ತೆ. ಅದರ ಪ್ರಕಾರ ವ್ಯೂಸ್ ಬರೋದು ಸ್ನೇಹಿತರೆ. ಇನ್ನು ಇಲ್ಲಿ ವೈರಲ್ ಆಗಲು ಫಾರ್ಮುಲಾ ಏನಾದರೂ ಇದೆಯಾ? ಇಲ್ಲ. ಯೂಟ್ಯೂಬ್ ನಲ್ಲಿ ಈ ಸ್ಟೆಪ್ಸ್ ಫಾಲೋ ಮಾಡಿದ್ರೆ 100% ವೈರಲ್ ಅಂತ ಯಾವುದೇ ಗ್ಯಾರಂಟಿಡ್ ಫಾರ್ಮುಲಾ ಇಲ್ಲ ಸ್ನೇಹಿತರೆ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯೂವರ್ ಒಂದೇ ರೀತಿಯಾಗಿರಲ್ಲ. ಒಬ್ಬರಿಗೆ ಇಷ್ಟವಾದ ವಿಡಿಯೋ ಮತ್ತೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು. ಒಂದು ಟಾಪಿಕ್ ಇಂದು ಟ್ರೆಂಡಿಂಗ್ ಆಗಿರ್ಬೋದು, ನಾಳೆ ಅದರ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು ಸ್ನೇಹಿತರೆ. ಹಾಗೆ ಕಾಂಪಿಟೇಷನ್ ಕೂಡ ಬದಲಾಗಬಹುದು ಸ್ನೇಹಿತರೆ. ಹಾಗಾಗಿ ಅಲ್ಗೋರಿದಮ್ ಅನ್ನ ಹ್ಯಾಕ್ ಮಾಡುವುದಕ್ಕಿಂತ ಆಡಿಯನ್ಸ್ ಅನ್ನ ಅರ್ಥ ಮಾಡಿಕೊಳ್ಳೋದು ಇಲ್ಲೇ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಇನ್ನು ಕ್ರಿಯೇಟರ್ ಆಗಿ ನಾವು ಏನು ಮಾಡಬೇಕು, ಇಲ್ಲಿವರೆಗೆ ಕೇಳಿದ ಮೇಲೆ ಈಗ ನಾವು ಏನು ಮಾಡಬೇಕು ಅಂತ ನಿಮಗೆ ಅನಿಸ್ಬೋದು ಸ್ನೇಹಿತರೆ. ನೀವು ಈ 5 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ನಂಬರ್ 1, ಸರಿಯಾದ ಆಡಿಯನ್ಸ್ ಆಯ್ಕೆ ಮಾಡಿ. ನೀವು ಯಾರಿಗಾಗಿ ವಿಡಿಯೋ ಮಾಡ್ತಿದ್ದೀರಿ ಅನ್ನೋದು ನಿಮಗೆ ಸ್ಪಷ್ಟವಾಗಿರಲಿ ಸ್ನೇಹಿತರೆ. ಪಾಯಿಂಟ್ ನಂಬರ್ 2, ಒಳ್ಳೆಯ ಟಾಪಿಕ್ ಆಯ್ಕೆ ಮಾಡಿ. ಜನರಿಗೆ ನಿಜವಾಗಿಯೂ ಬೇಕಾಗಿರೋ ವಿಷಯದ ಬಗ್ಗೆ ವಿಡಿಯೋ ಮಾಡಿ. ಪಾಯಿಂಟ್ ನಂಬರ್ 3, ಒಳ್ಳೆ ಟೈಟಲ್ ಮತ್ತು ಥಂಬ್ನೇಲ್ ಮಾಡಿ. ಆದರೆ ವ್ಯೂವರ್ಸ್ಗೆ ನಿಮ್ಮ ವಿಡಿಯೋ ಯಾಕೆ ನೋಡಬೇಕು ಅನ್ನೋದು ಸ್ಪಷ್ಟವಾಗಿರಲಿ. 4, ವಿಡಿಯೋನಲ್ಲಿ ವ್ಯಾಲ್ಯೂ ಕೊಡಿ. ವ್ಯೂವರ್ ವಿಡಿಯೋ ಕ್ಲಿಕ್ ಮಾಡಿದ ಮೇಲೆ ಅವರ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅವ್ರಿಗೆ ಬೇಕಾದ ಮಾಹಿತಿ ಅಥವಾ ಮನೋರಂಜನೆ ಕೊಡಿ ಸ್ನೇಹಿತರೆ. 5, ಅನಾಲಿಟಿಕ್ಸ್ ನೋಡಿ ಕಲಿಯಿರಿ. ಯಾವ ವಿಡಿಯೋಸ್ ನಿಮ್ಮ ಆಡಿಯನ್ಸ್ಗೆ ಇಷ್ಟ ಆಗ್ತಿವೆ, ಎಲ್ಲಿ ವ್ಯೂವರ್ಸ್ ವಿಡಿಯೋ ಬಿಟ್ಟು ಹೋಗ್ತಿದ್ದಾರೆ, ಯಾವ ಟಾಪಿಕ್ಗೆ ಹೆಚ್ಚು ರೆಸ್ಪಾನ್ಸ್ ಬರ್ತಿದೆ, ಇವೆಲ್ಲವನ್ನು ಅನಾಲಿಟಿಕ್ಸ್ನಲ್ಲಿ ನೋಡಿ. ಅದರ ಆಧಾರದ ಮೇಲೆ ಮುಂದಿನ ವಿಡಿಯೋಸನ್ನು ಇನ್ನಷ್ಟು ಉತ್ತಮವಾಗಿ ಮಾಡಿ. ಯೂಟ್ಯೂಬ್ ಅಲ್ಗೋರಿದಮ್ ನಮ್ಮ ಶತ್ರು ಅಲ್ಲ. ನಮ್ಮ ಚಾನಲನ್ನು ಡೌನ್ ಮಾಡಲು ಕಾಯುತ್ತಿರುವ ಯಾವುದೇ ರಹಸ್ಯ ಸಿಸ್ಟಮ್ ಕೂಡ ಅಲ್ಲ. ಯೂಟ್ಯೂಬ್ ರೆಕಮೆಂಡೇಶನ್ ಸಿಸ್ಟಮ್ನ ಮುಖ್ಯ ಉದ್ದೇಶ ವ್ಯೂವರ್ಗೆ ಅವರು ನೋಡಲು ಇಷ್ಟಪಡುವ ಮತ್ತು ಅವರಿಗೆ ಉಪಯೋಗವಾಗುವ ಕಂಟೆಂಟನ್ನು ಹುಡುಕಿ ಕೊಡುವುದೇ ಅದರ ಉದ್ದೇಶ. ಹಾಗಾಗಿ ನೀವು ಅಲ್ಗೋರಿದಮ್ನನ್ನು ವ್ಯೂವರ್ಸ್ಗೆ ವ್ಯೂಸ್ ಕೊಡುತ್ತಿಲ್ಲ ಅಂತ ಕೇಳೋದಕ್ಕಿಂತ ನನ್ನ ಆಡಿಯನ್ಸ್ಗೆ ನನ್ನ ವಿಡಿಯೋ ಯಾಕೆ ಬೇಕು ಅಂತ ಕೇಳ್ಕೊಡಿ. ಈ ಒಂದು ಪ್ರಶ್ನೆ ನಿಮ್ಮ ಕಂಟೆಂಟ್ ಸ್ಟ್ರಾಟಜಿಯನ್ನೇ ಬದಲಾಯಿಸಬಹುದು ಸ್ನೇಹಿತರೆ. ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಸರಳ ವಿವರಣೆ ಇಲ್ಲಿ ಕೊಟ್ಟಿದ್ದೀನಿ. ಆದರೆ ನಮ್ಮ ಸಿರೀಸ್ನಲ್ಲಿ ಇಲ್ಲಿಗೆ ಮುಗಿಲಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಯೂಟ್ಯೂಬ್ನ ಬೇರೆ ಬೇರೆ ರೂಲ್ಸ್, ಪಾಲಿಸೀಸ್ ಮತ್ತು ಟರ್ಮ್ಸ್ ಬಗ್ಗೆ ಒಂದೊಂದಾಗಿ ಇನ್ನಷ್ಟು ಸರಳವಾಗಿ ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ. ಯೂಟ್ಯೂಬ್ ಕ್ರಿಯೇಟರ್ ಆಗಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.